ಕಲಬುರಗಿ ಜಿಲ್ಲೆಯಲ್ಲಿ ಬಗೆದಷ್ಟು ಹನಿ ಟ್ರ್ಯಾಪ್ನ ಕರಾಳ ದಂಧೆ ಬಯಲಿಗೆ ಬರ್ತಾ ಇದೆ. ಲಕ್ಷ ಡೀಲ್ ಮಾಡ್ಕೊಂಡಿದ್ದಂತಹ ಯುವತಿಯ ಆಡಿಯೋ ಇದೇ ದಂಧೆಗೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಆಡಿಯೋ ಏನು ಹೇಳುತ್ತೆ ಅಂದ್ರೆ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಕಲಬುರಗಿಯಲ್ಲಿ ಜೋರಾಗಿದೆ ಹನಿ ಟ್ರ್ಯಾಪ್ ದಂಧೆ. ಸರ್ಕಾರಿ ನೌಕರರು, ಉದ್ಯಮಿಗಳೇ ಇವರ ಟಾರ್ಗೆಟ್. ಹನಿ ಟ್ರ್ಯಾಪ್ ಮಾಡಿ ಲಕ್ಷ ಹಣಕ್ಕೆ ಡಿಮ್ಯಾಂಡ್. ಎಸ್, ಕಲಬುರಗಿ ಜಿಲ್ಲೆ ಅಂದ್ರೆ ಸಾಕು ಸೂಫಿ ಸಂತರಂತಹ ಮಹಾನ್ ವ್ಯಕ್ತಿಗಳು ನೆನಪಾಗುತ್ತಾರೆ. ಇದೀಗ ಅಂತಹದೇ ನೆಲದಲ್ಲಿ ರಾಜು ಲೆಂಗಟಿ, ಪ್ರಭು ಸ್ವಾಮಿ ಅಂಡ್ ಗ್ಯಾಂಗ್ ಇದೀಗ ಹುಡುಗಿಯರನ್ನ ಬಳಸಿಕೊಂಡು ಅಮಾಯಕ ಯುವಕರನ್ನ ಪರಿಚಯಿಸಿ ಪಲ್ಲಂಗಕ್ಕೆ ಕರೆಸಿ ರಾಸಲೀಲೆ ರೆಕಾರ್ಡ್ ಮಾಡಿ ಬಳಿಕ ಲಕ್ಷ ಡೀಲ್ ಮಾಡ್ತಾ ಇದ್ರು. ಇದೀಗ ಅದರಲ್ಲಿ ಉದ್ಯಮಿ ಒಬ್ಬರಿಗೆ ಮುಂಬೈ ಮೂಲದ ಯುವತಿಯ ಜೊತೆಗೆ ಮಂಚ ಹತ್ತಿಸಿ 40 ಲಕ್ಷ ಡೀಲ್ ಕುದುರಿಸುವ ಮೊಬೈಲ್ ಸಂಭಾಷಣೆಯ ಎಕ್ಸ್ಕ್ಲೂಸಿವ್ ಆಡಿಯೋ ನಿಮ್ಮ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. हेलो हाँ हाँ क्या फोन बिजी आएगा तो नहीं लगाने नहीं आते? हाँ भैया से बात कर रही थी, बोलो। क्या बोल रहे हो? कुछ नहीं, तुमने पैसे दिया उसको 70,000 रुपए ना? हाँ हाँ वही बोल रहा था, मैं डाल तू अभी, नहीं तो सुबह डाल तू बोल रहा था। अभी दिया है? हाँ हाँ और बाकी का ना हाँ अभी 15 दिन। अगले महीने 10 तारीख को। ओ, वो कितने पैसों का हुआ है? 40 का हुआ है। तेरे को भी कंफ्यूज करेगा वो? नहीं पूछ रही हो तुमको। हाँ हेलो ऐसे है तो 1 मिनट लाइन पर बात मत कर रहा. हेलो हाँ विनोद अरे हिंदी देख ಹೇಳ್ರಿ ಅದು डील वो कितने में होगा? 40 लाख में डील हुआ था. हाँ अभी कल तक 10 लाख पहुंच जाता और 30 लाख रुपए बैलेंस बचा बताइए नहीं बैंक. हाँ वो कंफर्म ना, वो कंफ्यूज तो हमारे को ना, हमारे इसमें कंफ्यूज नहीं होना है, इसीलिए तुम्हारे को हमारे वो भाई लाइन पे वो बात नहीं करता है. हाँ जी वो क्लियर होना चाहिए. क्यों बोले तो अपने आप इधर अच्छा नहीं दिखता है. अच्छा नहीं वो सेफ रहना. क्यों बोले तो हमको किसी का 1 रुपए भी नहीं चाहिए. हाँ जी वो इसीलिए हमने करे. हाँ जी अण्णा 40 लाख में डील हुआ. देखो कल तक 10 लाख रुपए पहुंच जाता है. राइट. हाँ जी अण्णा फिर 30 लाख रुपए बचता है. एक 10 दिन के अंदर 10-15 दिन के अंदर और 30 लाख रुपए उनको पहुंच जाते हैं. राइट. हाँ जी थैंक यू. ಕೇಳಿದ್ರಲ್ಲ, ಈ ಆಡಿಯೋದಲ್ಲಿ ಒಂದೆಡೆ ಈ ರಾಜು ಲೆಂಗಟಿ ಹಾಗೂ ಯುವತಿ ಇಬ್ಬರು ಹನಿ ಟ್ರ್ಯಾಪ್ನ ಹಣಕಾಸು ಕುದುರಿರುವ ಬಗ್ಗೆ ಬಿಂದಾಸ್ ಆಗಿ ಮಾತನಾಡಿದ್ದಾರೆ. ಇನ್ನು ಈ ವೇಳೆ ಯುವತಿಗೆ ರಾಜು ಲೆಂಗಟಿ ಮೇಲೆ ಹಣಕಾಸಿನ ವ್ಯವಹಾರದ ಬಗ್ಗೆ ಡೌಟ್ ಬಂದಾಗ ಉದ್ಯಮಿಯನ್ನು ಯುವತಿಯ ಜೊತೆ ಕಾನ್ಫರೆನ್ಸ್ ಹಾಕಿದ್ದಾನೆ. ಇನ್ನು ಈ ಬಗ್ಗೆ ಮಾತನಾಡಿರುವ ಕಲಬುರಗಿ ನಗರ ಪೊಲೀಸ್ ಆಯುಕ್ತ, ಇಲ್ಲಿಯವರೆಗೆ ಹನಿ ಟ್ರ್ಯಾಪ್ ಕೇಸ್ ಬಗ್ಗೆ ದೂರು ಬಂದಿಲ್ಲ. ಈ ಬಗ್ಗೆ ಯಾರಾದರೂ ದೂರು ಕೊಟ್ರೆ ವಿಶೇಷ ತಂಡ ರಚಿಸುವುದಾಗಿ ಹೇಳಿದ್ದಾರೆ. ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ರೇಪ್ ಕೇಸ್ ದಾಖಲಾಗಿತ್ತು. ಅದರಲ್ಲಿ ಯುವತಿ ಒಟ್ಟು 8 ಜನ ಆರೋಪಿಗಳ ಮೇಲೆ ದೂರನ್ನು ನೀಡಿದರು. ಅದರಲ್ಲಿ ಪ್ರಾಥಮಿಕವಾಗಿ ದೂರನ್ನು ಪಡೆದುಕೊಂಡು ಯುವತಿಯ ವಿಸ್ತೃತವಾದ ಹೇಳಿಕೆಯನ್ನು ಪಡೆಯಲಾಗಿದೆ. ಆ ದೂರಿನ ಆಧಾರದ ಮೇಲೆ ಮತ್ತು ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕವಾಗಿ ಕಲೆ ಹಾಕಿದ ಸಾಕ್ಷ್ಯಗಳ ಮೇರೆಗೆ ಅದರಲ್ಲಿ ಯಾರು ಪ್ರಮುಖ ಆರೋಪಿ ಇದ್ದಾನೆ, ಏನು ಯಾರ ಮೇಲೆ ಅವರು ಅತ್ಯಾಚಾರದ ಒಂದು ಆರೋಪವನ್ನು ಮಾಡಿದ್ರು, ಆರೋಪಿಗೆ ಈಗಾಗಲೇ ನಮ್ಮ ತನಿಖಾಧಿಕಾರಿಯವರು ಬಂಧಿಸಿದ್ದಾರೆ. ಯುವತಿಯನ್ನು ಮತ್ತು ಈ ಆರೋಪಿಯನ್ನು ಈಗಾಗಲೇ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಕಳುಹಿಸಲಾಗಿದೆ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಮುಗಿದಿದೆ. ಮತ್ತು ಈ ಆರೋಪಿಯ ಏನು ಅವನ ಕೃತ್ಯಕ್ಕೆ ಬಳಸಿರೋ ವಾಹನ ಇತ್ತು, ಆ ವಾಹನವನ್ನು ಕೂಡ ನಾವು ವಶಪಡಿಸಿಕೊಳ್ಳಲಾಗಿದೆ. ಅದರ ಜೊತೆಗೆ ಇವರು ಏನು ಆರೋಪಿಗಳಿದ್ದಾರೆ, ಬೇರೆ ಆರೋಪಿಗಳಿದ್ದಾರೆ, ಅವರ ಪಾತ್ರ ಈ ಪ್ರಕರಣದಲ್ಲಿ ಏನೇನೆ ಅದರ ಬಗ್ಗೆ ವೈಜ್ಞಾನಿಕವಾಗಿ ಮತ್ತು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಮುಂದುವರಿತಾರೆ. ಸದ್ಯ ಕಲಬುರಗಿಯಲ್ಲಿ ಆ ದಂಧೆಯಲ್ಲಿದ್ದು ಇದೀಗ ಹೊರಬಂದ ಯುವತಿಯರೇ ಅದರ ಕರಾಳ ಮುಖವಾಡವನ್ನ ಕಳಚಿದ್ದಾರೆ. ಹೀಗಾಗಿ ಈಗಲಾದರೂ ಗೃಹ ಇಲಾಖೆ ಎಚ್ಚೆತ್ತು ಸುಮೋಟೋ ಕೇಸ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆಗೆ ವಿಶೇಷ ತಂಡ ರಚಿಸಬೇಕಾಗಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.